ದೇಶ ಮತ್ತು ಸಿಎಂ ವಿರುದ್ಧ ಒಂದು ರೀತಿ ಡಬಲ್ ಮೀನಿಂಗ್ ಅರ್ಥದಲ್ಲಿ ಹಾಗೆ ಅಸಭ್ಯಕರವಾಗಿ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಸಂಬಂಧ ತಪ್ಪು ಮಾಹಿತಿ ಹಾಗೆ ತಿರುಚಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 2 ಇಂಗ್ಲಿಷ್ ಚಾನೆಲ್ ಹಾಗೆ 2 ಆಂಕರ್ಗಳಿಂದ 100 ಕೋಟಿ ರೂಪಾಯಿ ಮಾನನಷ್ಟ ಪರಿಹಾರ ಕೇಳಿ ಡಿಎಂಕೆ ನಾಯಕ ಮತ್ತು ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ನೋಟಿಸ್ ಕಳಿಸಿದ್ದಾರೆ. ಆಗಸ್ಟ್ 6ನೇ ತಾರೀಕು ಚೆನ್ನೈ ಮೂಲದ ಕಾನೂನು ಸಂಸ್ಥೆಯ ಮೂಲಕ ನೀಡಲಾಗಿರೋ ನೋಟಿಸ್ಗಳನ್ನು 2 ಚಾನೆಲ್ಗಳು, ಅದರ ಮಾಲೀಕರು ಹಾಗೆ ಖ್ಯಾತ ಪತ್ರಕರ್ತರು ಹಾಗೆ ನಿರೂಪಕರಾದ ಅಕ್ಷತಾ ನಂದಗೋಪಾಲ್ ಮತ್ತು ಶಿವ ಅರೂರ್ಗೆ ಕಳುಹಿಸಲಾಗಿದೆ ಎನ್ನಲಾಗಿದೆ. ನೋಟಿಸ್ ಪ್ರಕಾರ ಆಗಸ್ಟ್ 3ರಂದು ಈ 2 ಚಾನೆಲ್ಗಳಲ್ಲಿ ನಿರೂಪಕರು ಉದಯನಿಧಿ ಅವರ ಭಾಷಣವನ್ನು ತಪ್ಪಾಗಿ ನಿರೂಪಿಸಿದ್ದಾರೆ ಮತ್ತು ಆಕ್ಷೇಪಾರ್ಹ ವಿಡಿಯೋಗಳು ಅಂತ ವಿವರಿಸಲಾದ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಹೇಳಿಕೆಗಳ ಚಾನೆಲ್ಗಳ ವ್ಯಾಖ್ಯಾನವನ್ನ ಇತರ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಾಧ್ಯಮಗಳು ಪ್ರತಿನಿಧಿಸಿವೆ. ಇದರಿಂದ ಉದಯನಿಧಿ ಅವರ ಖ್ಯಾತಿಗೆ ಹಾನಿಯಾಗಿದೆ ಅಂತ ಆರೋಪ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ 2 ಚಾನೆಲ್ಗಳು ತಮ್ಮ ಅಧಿಕೃತ ಮತ್ತು ವೈಯಕ್ತಿಕ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಪ್ರಮುಖವಾಗಿ ಪ್ರಸಾರ ಮಾಡುವ ಮೂಲಕ ಬೇಷರತ್ತಾದ ಸಾರ್ವಜನಿಕ ಕ್ಷಮೆಯಾಚಿಸಬೇಕು. ನಿರ್ದಿಷ್ಟ ವಿಡಿಯೋಗಳನ್ನು ಯೂಟ್ಯೂಬ್ ಮತ್ತು ಇತರ ಎಲ್ಲ ಅಧಿಕೃತ ಮತ್ತು ವೈಯಕ್ತಿಕ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಂದ ತಕ್ಷಣ ತೆಗೆದುಹಾಕಬೇಕು ಅಂತ ಒತ್ತಾಯಿಸಲಾಗಿದೆ. ಭವಿಷ್ಯದಲ್ಲಿ ಯಾವುದೇ ರೂಪದಲ್ಲಿ ಆರೋಪಗಳನ್ನು ಪ್ರಕಟಿಸುವುದನ್ನು ಅಥವಾ ಪ್ರಸಾರ ಮಾಡುವುದನ್ನು ನಿಲ್ಲಿಸಬೇಕು. ಇದ್ರ ಬಗ್ಗೆ 48 ಗಂಟೆಗಳ ಕಾಲಾವಕಾಶ ನೀಡಲಾಗಿದ್ದು, ವಿಫಲವಾದರೆ ಸೂಕ್ತ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಶುರು ಮಾಡಲಾಗುತ್ತೆ. ಮಾನನಷ್ಟ ಪರಿಹಾರವಾಗಿ 100 ಕೋಟಿ ರೂಪಾಯಿ ನೀಡಬೇಕು. ಈ ಮೊತ್ತವನ್ನು ಪ್ರಸ್ತುತ ಕೃಷಿ ಋತುವಿನಲ್ಲಿ ಕುರುವೈ ಬೆಳೆ ವೈಫಲ್ಯದಿಂದ ಹಾನಿಗೊಳಗಾದ ರೈತರಿಗೆ ಕೊಡಲಾಗುತ್ತೆ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಆದರೆ ಇದ್ರ ಬಗ್ಗೆ 2 ಚಾನೆಲ್ಗಳು ಹಾಗೆ ನಿರೂಪಕರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಉದಯನಿಧಿಯವರ ಈ ನಡೆಗೆ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆ ಇವರು ಸರಿಯಾಗಿ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ತ್ರಿಷಾ ಹಾಗೆ ವಿಜಯ್ ಬಗ್ಗೆ ಸಾರ್ವಜನಿಕವಾಗಿ ಭಾಷಣ ಮಾಡಬೇಕಾದ್ರೆ ಒಂದು ರೀತಿ ಡಬಲ್ ಮೀನಿಂಗ್ ಮಾತನಾಡಿದ್ರು ಅನ್ನೋ ಕಾರಣಕ್ಕಾಗಿ ಇವ್ರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ತಕ್ಷಣ ಇವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು, ನಂತರ ಬಿಡುಗಡೆ ಕೂಡ ಆದ್ರು. ಆದರೆ ಈ ಪ್ರಕರಣ ತಮಿಳುನಾಡು ರಾಜಕೀಯದಲ್ಲಿ ಇದು ದ್ವೇಷದ ರಾಜಕೀಯ ಅನ್ನೋ ರೀತಿಯಲ್ಲಿ ಟಿವಿಕೆ ಪಕ್ಷದ ಆಡಳಿತದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಏಳೋದಕ್ಕೆ ಶುರುವಾಗಿದ್ವು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅನೇಕರು ಅನೇಕ ರೀತಿಯಲ್ಲಿ ಟೀಕೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಇದು ಉದಯನಿಧಿ ಸ್ಟಾಲಿನ್ ಅವರ ಖ್ಯಾತಿಗೆ ಹಾನಿ ಮಾಡಲಾದ ರೀತಿಯಲ್ಲಿ ಟಿವಿ ಚಾನೆಲ್ಗಳು ಪ್ರಸಾರ ಮಾಡಿದ್ವು ಅನ್ನೋ ನಿಟ್ಟಿನಲ್ಲಿ ಮಾನಹಾನಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳಬಹುದು? ಚಾನೆಲ್ಗಳಿಂದ ಸಮಜಾಯಿಷಿ ಕೊಡ್ತಾರಾ, ಸಮರ್ಥನೆ ಕೊಡ್ತಾರಾ, ಅಥವಾ 100 ಕೋಟಿ ಪರಿಹಾರವನ್ನ ಕೊಡ್ತಾರಾ? ಕಾದು ನೋಡ್ಬೇಕಾಗತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.